ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ಬ್ಲಾಗ್ ನೋಡಿಬಿಟ್ಟು ತುಂಬ ಜನ ಹೇಳಿದ್ರಿ, ನಾವು ಕೂಡ ಇದೇ ಥರ ಸಿಚುವೇಶನ್ ಫೇಸ್ ಮಾಡಿದ್ದೀವಿ. ಸೊ ಧೈರ್ಯ ತಗೊಳ್ಳಿ, ಇವಾಗಂತೂ ಎಲ್ಲರೂ ಇರಬೇಕು ಅಂತೆಲ್ಲ ಅಂದ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಇದ್ದಷ್ಟು ನಾವೇ ನಮ್ಮನ್ನು ಕೇರ್ ಮಾಡ್ಕೋಬೇಕು ಅಂತೆಲ್ಲ ಅಂದ್ಬಿಟ್ಟು, ಸೊ ಅದೇ ಥರ ನಾನು ಕೂಡ ನನ್ನನ್ನು ನಾನು ಕೇರ್ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಮಕ್ಕಳನ್ನು ಕೂಡ ನೋಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕನ್ಸರ್ನ್ಗೆ ಹಾಗೆ ಪ್ರೀತಿಗೆ. ಆಮೇಲೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತುಂಬ ಜನ ಕೇಳ್ತಾ ಇದ್ದಿದ್ದು ಏನು ಅಂತಂದರೆ, ನಿಮ್ಮಮ್ಮ ಇದ್ರಲ್ವ, ಯಾಕೆ ಸಡನ್ನಾಗಿ ಅವ್ರ ಮನೆಗೆ ಹೋಗಿದ್ದು, ಜಗಳ ಏನಾದರೂ ಆಯಿತಾ ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆಲೆಲ್ಲ ನಾನು ಈ ಒಂದು ವಿಡಿಯೋನಲ್ಲಿ ನಿಮ್ಮ ಜೊತೆ ಆನ್ಸರ್ ಮಾಡ್ತೀನಿ. ಸೊ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವ್ಲಾಗ್ ಬಂದುಬಿಟ್ಟು ಸಿರಿ ಬರ್ತಡೇ ಆಗಿದ್ದು ನೆಕ್ಸ್ಟ್ ಡೇ, ಅಂದರೆ 12th ಜಾನ್ವರಿ ನಾನು ಈ ಒಂದು ವ್ಲಾಗ್ನ ಶೂಟ್ ಮಾಡ್ಕೊಂಡಿರೋದು. ಪ್ರಿಯಾಂಕಾ, ನನ್ನ ತಮ್ಮ, ಪಾಪು ಮತ್ತು ಅಮ್ಮ ಎಲ್ಲರೂ ಕೂಡ ನೈಟ್ ಇಲ್ಲೇ ಮಲಗಿದ್ರು. ಬೆಳಗ್ಗೆ ಎದ್ದು ಅವ್ರ ಮನೆಗೆ ಹೋದರು. ಅವ್ರ ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ನ ಮಾಡ್ಕೊಳ್ತಾ ಇರೋವಂಥದ್ದು. ನೆನ್ನೆ ನೈಟ್ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ. ನೆನ್ನೆ ಅಡುಗೆ ಪ್ರಿಯಾಂಕನೇ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು ರೆಸಿಪಿ ಕೂಡ. ನಮಗೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬೆಳಗ್ಗೆ ಎದ್ದು ಅವಳು ಅಪ್ಪನ ಮನೆಗೆ ಹೋಗಿದ್ದಾಳೆ. ಅವತ್ತಿಂದ ಅವಳಿಗೆ ಆಫೀಸ್ ಶುರು ಆಗಿದೆ, ಅವಳು ಹೋಗಬೇಕು. ಹಾಗಾಗಿ ಇವತ್ತಿಂದ ಹೋಗ್ತಾ ಇದ್ದಾಳೆ. ಇನ್ನು ಪಾಪು ಬಂದರೆ ನಮ್ಮೊಟ್ಟಿಗೆ ಇರ್ತಾನೆ, ಅಂದರೆ ಬೆಳಗ್ಗೆ ಹೊತ್ತು ಅಲ್ಲ, ನಮ್ಮ ಜೊತೆ ಇರ್ತಾನೆ. ಇನ್ನು ಸಂಜೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅಮ್ಮ ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಪಾಪುನ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ನೋಡೋಣ ಇವತ್ತಿಂದ ಹೇಗಿರ್ತಾನೆ ಪಾಪು ಅಂತ ಅಂದ್ಬಿಟ್ಟು. ಯಾಕಂದರೆ ಪ್ರಿಯಾಂಕನಂತೂ ಒಂದೇ ಒಂದು ದಿನ ಅವನು ಬಿಟ್ಟಿದ್ದಿದ್ದಿಲ್ಲ ಇಲ್ಲಿವರೆಗೂ. ಬಟ್ ಇಲ್ಲಿಂದ ಅವನು ಇರಬೇಕಲ್ವ, ಅದೊಂಥರ ನಮಗೆ ಬೇಜಾರು. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸದ್ಯಕ್ಕೆ ಅವನು ನಮ್ಮ ಜೊತೆ ಎಲ್ಲ ಅಡ್ಜಸ್ಟ್ ಆಗಿ ಚೆನ್ನಾಗಿದ್ರೆ ನಮಗಂತೂ ಖುಷಿ. ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ರೆ ಅಲ್ವಾ, ಅವನು ಇನ್ನೂ ಚಿಕ್ಕವನಾಗಿರೋದ್ರಿಂದ ಒಂದು ಸ್ವಲ್ಪ ಬೇಜಾರಾಗುತ್ತೆ ಆದ್ರೂ ಕೂಡ. ಅಂದರೆ ಅವ್ರ ಅಮ್ಮನೊಟ್ಟಿಗೆ ಇದ್ರೇ ಅದು ಯಾವುದೇ ಮಕ್ಳಿಗೂ ಚೆಂದ. ಬಟ್ ಇಲ್ಲ ಅಂದಾಗ ಹತ್ರ ಎಲ್ಲ ನಮಗೂ ಕೂಡ ಬೇಜಾರಾಗೇ ಆಗುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ನಮ್ಮಮ್ಮ ಅಲ್ಲೇ ಹೋಗಿದ್ದಾರೆ. ಬೆಳಗ್ಗೆ ಪ್ರಿಯಾಂಕಂಗೆ ತಿಂಡಿ ಎಲ್ಲ ಮಾಡಿಕೊಡ್ಬೇಕಲ್ವ, ನನ್ನ ತಮ್ಮಂಗೂ ಕೂಡ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ಕಾಲೇಜಿಗೆ. ಸೊ ಹಾಗಾಗಿ ಅಲ್ಲೇ ಹೋದರು. ಇನ್ನೂ ಬಂದಿಲ್ಲ, ಟೈಮ್ ಆಗಲೇ 10:30 ಆಗಿದೆ. ನಾನು ಕೂಡ ಅವ್ರು ಹೊರಟ ಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ. ನನಗೆ ನೈಟ್ ಟೈಮ್ ನಿದ್ದೆ ಇರೋದಿಲ್ಲ. ಪಾಪು ಕೂಡ ಆವಾಗವಾಗ ಎದ್ದೇಳ್ತಾ ಇರ್ತಾಳಲ್ವ, ಹಾಗಾಗಿ ಸರಿಗೆ ನಿದ್ದೆ ಆಗಲ್ಲ ಅಂತ ನಾನು ಸ್ವಲ್ಪ ಲೇಟಾಗೇ ಎದ್ದೇಳ್ತೀನಿ. ಈಗ ಪಾಪುನೂ ಕೂಡ ಎದ್ಲು, ಅವಳಿಗೂ ಕೂಡ ಸಿರಪ್ ಎಲ್ಲ ಹಾಕಿ ಫೀಡಿಂಗ್ ಎಲ್ಲ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಡ್ರೆಸ್ ಕೂಡ ಚೇಂಜ್ ಮಾಡಿದ್ದಾಯಿತು. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತು ನೀಟಾಗಿ ಬಟ್ಟೆಯಿಂದೆಲ್ಲ ರ್ಯಾಪ್ ಮಾಡಿದ್ದಾಯಿತು. ಇವಾಗ ಹೋಗಬೇಕು ಕೆಳಗಡೆ. ನಮ್ಮಮ್ಮ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ, ಬಟ್ ನನಗಂತೂ ಆಗಲೇ ತಲೆ ನೋಡ್ತಾ ಇದೆ. ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಕುಡಿತೀನಿ. ಅಪ್ಪಗೂ ಕೂಡ ಹಾಲು ಮಾಡಿಕೊಡ್ತೀನಿ, ಅಷ್ಟೊತ್ತಿಗೆ ಬರ್ತಾರೆ. ಇವತ್ತು ಹೇಗಿದ್ರು ಗಂಜಿ ಅಲ್ವಾ ಬೆಳಗ್ಗೆ ಹೊತ್ತು ನಾನು ಕುಡಿಯೋದು. ಮಮ್ಮಿ ಬಂದಮೇಲೆ ಗಂಜಿ ಮಾಡಿಕೊಡ್ತಾರೆ. ಸೊ ಫಸ್ಟಿಗೆ ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಹೊತ್ಕೊಂಡಿದ್ದು ಬೆಡ್ಶೀಟೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ಟು ಒಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡಿ ಕೆಳಗಡೆ ಹೋಗ್ತೀನಿ. ಸೊ ಬನ್ನಿ ಹಾಗೆ ಬ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ರೂಮೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಕಸ ಗುಡಿಸ್ಕೊಂಡಿದ್ದು ಕೂಡ ಆಗಿತ್ತು. ಆಲ್ಮೋಸ್ಟ್ ಏನಾಗುತ್ತೆ ಎಲ್ಲ ಕೆಲಸಗಳನ್ನೂ ನಾನು ಮಾಡ್ಕೊಂಬಿಡ್ತೀನಿ. ಯಾಕೆ ಅಂತಂದರೆ ಇವಾಗ ಅಮ್ಮ ಅಲ್ಲಿ ಕೂಡ ಮಾಡಬೇಕು ಇಲ್ಲಿ ಕೂಡ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅಂತೂ ಆಗೇ ಆಗುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಕೆಲಸಗಳಾದರೂ ನನ್ನ ಕೈಲಿ ಆದಷ್ಟು ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಎಲ್ಲನೂ ಮಾಡ್ಕೊತಿರ್ತೀನಿ. ಇನ್ನು ರೂಮ್ ಕೂಡ ಕ್ಲೀನ್ ಮಾಡಿದ್ದಾದಮೇಲೆ ಈಗ ಪಾಪುನ ಕರ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ನನಗಂತೂ ಯಾಕೋ ಬೆಳಗ್ಗೆನೇ ತುಂಬ ತಲೆನೋವ್ತಾ ಇತ್ತು. ಜೊತೆಗೆ ನಮ್ಮ ಮನೆ ಹಿಂದೆಗಡೆ ಅಲ್ಲಿ ಕಾರ್ಪೆಂಟರ್ ಕೆಲಸ ಎಲ್ಲ ನಡೀತಾ ಇದೆ. ಸೊ ಅದೊಂದು ಸೌಂಡಿಗಂತೂ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ನೈಟ್ ಕೂಡ ಸರಿಗೆ ನಿದ್ದೆ ಆಗಿರಲ್ಲ. ಜೊತೆಗೆ ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋಣ ಅಂತ ಅಂದರೆ ಆ ಸೌಂಡಿಂದ ನಿದ್ದೆನೇ ಬರಲ್ಲ. ಟೋಟಲಿ ಒಂಥರ ನಿದ್ದೆನೇ ಇಲ್ದಂತ ಆಗೋಗ್ಬಿಟ್ಟಿದೆ ನನಗಂತೂ. ಜೊತೆಗೆ ಈ ಥರ ಏನಾದರೂ ತಲೆನೋವು ಬಂದಾಗ ಅಲ್ವಾ, ಅದನ್ನು ಬೇರ್ ಮಾಡೋಕ್ಕೂ ಕೂಡ ಆಗಲ್ಲ, ಅಷ್ಟು ತಲೆನೋವ್ತಾ ಇರುತ್ತೆ.
ಸೊ ಕೆಳಗಡೆ ಬಂದಿದ್ದ ತಕ್ಷಣ ನಾನು ಪಾಪುನ ಸೋಫಾ ಮೇಲೆ ಮಲಗಿಸ್ಬಿಟ್ಟು ಅದಾದಮೇಲೆ ಹೋಗಿ ಕಾಫಿ ಮಾಡಿಕೊಂಡು ಕುಡಿದೆ. ಅಪ್ಪುಗೂ ಕೂಡ ಹಾಲು ಮಾಡಿಬಿಟ್ಟು ಕೊಟ್ಟೆ. ಸೊ ಟೈಮ್ ಆಗಲೇ 10:30 10:45 ಆಗೋಗ್ಬಿಟ್ಟಿತ್ತು. ಇನ್ನು ನಮ್ಮಮ್ಮ ಕೂಡ ಬಂದರು ಪಾಪುನ ಕರ್ಕೊಂಡು, ಅಂದರೆ ಲಕ್ಕಿನ. ಇವಾಗ ಪ್ರಿಯಾಂಕನೂ ಕೂಡ ಇಲ್ವಲ್ಲ, ಅವಳು ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ ನಾನು ಮತ್ತು ನಮ್ಮಮ್ಮ ಈ ಥರ ಅಂದ್ಕೊಂಡಿದ್ವಿ. ಅಂದರೆ ಬೆಳಗ್ಗೆ ಹೊತ್ತು ಪಾಪುನ ಕರ್ಕೊಂಡು ನಮ್ಮ ಮನೆಗೆ ಬರೋದು, ಆಮೇಲೆ ಸಂಜೆ ಪ್ರಿಯಾಂಕ ಬರೋ ಟೈಮಿಗೆ ಪಾಪುನ ಕರ್ಕೊಂಡು ಅಮ್ಮನ ಮನೆಗೆ ಹೋಗೋದು ಅಂತ. ಸೊ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದ್ರ ಬಗ್ಗೆನೂ ಕೂಡ ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಪಾಪು ಬಂದಲ್ವಾ, ಹಾಗಾಗಿ ಪಾಪುನ ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಅವನಂತೂ ಎಷ್ಟು ಕ್ಯೂಟಾಗಿ ಆಟಾಡ್ತಿದ್ದ. ಅಪ್ಪು ಕೂಡ ನಗಿಸ್ತಾ ಇದ್ದ, ತುಂಬ ಕ್ಯೂಟಾಗಿ ನಗ್ತಿದ್ದ. ನನಗಂತೂ ಅವನ್ನ ನೋಡಿ ತುಂಬ ಖುಷಿ ಆಗ್ತಿತ್ತು. ಅವನ ಜೊತೆ ಆಟಾಡಿಕೊಂಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಮತ್ತು ಅವನೇನಾದರೂ ಹತ್ರ ಅಲ್ವಾ, ಸೊ ಅವನಿಗೂ ಕೂಡ ಫೀಡಿಂಗ್ ಮಾಡಿಸ್ಕೊಂಡು ಆರಾಮಾಗಿ ನೋಡ್ಕೊಂಡಿದ್ವಿ. ಚೆನ್ನಾಗೇ ಇದ್ದ ನಮ್ಮ ಜೊತೆ. ಸೊ ಲಕ್ಕಿನೂ ಮಲ್ಕೊಂಡ, ಸಿರಿನೂ ಮಲ್ಕೊಂಡ್ಳು. ಇವಾಗ ನನ್ನೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ತೀನಿ. ಅವ್ರು ಎದ್ದೇಳೋ ಅಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಆಮೇಲೆ ಇಬ್ಬರಲ್ಲಿ ಒಬ್ಬರನ್ನ ನೋಡ್ಕೋಬೇಕು. ಹಾಗಾಗಿ ಸುಮ್ಮನೆ ಕಷ್ಟ ಆಗೋಗ್ಬಿಡುತ್ತೆ ಅಂತ ಫಸ್ಟ್ ಬೇಗ ನನ್ನ ಕೆಲಸಗಳನ್ನೂ ಕೂಡ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಇವತ್ತು ಪಾಪುಗೆ ಅಂತ ಅಂದ್ಬಿಟ್ಟು ನಾನು ಕ್ರೆಡಲ್ನ ಆರ್ಡರ್ ಮಾಡಿದ್ದೆ. ಇವಾಗ ರಿಸೀವ್ ಆಯಿತು. ಓಪನ್ ಮಾಡಿ ನೋಡಬೇಕು ಯಾವ ರೀತಿ ಇದೆ ಅಂತ. ಅಂದರೆ ಮೇಯ್ನಾಗಿ ಯಾರಿಗೆ ಗೊತ್ತಾ, ಇದು ಲಕ್ಕಿಗೆ ಯೂಸ್ ಆಗುತ್ತೆ ನಮ್ಮ ಮನೆಯಲ್ಲಿ. ಆಮೇಲೆ ಅವನು ಜೋಕಲ್ಲಿ ಇಲ್ದಂತೆ ಮಲ್ಕೊಳ್ಳಲ್ಲ ಅಲ್ವಾ, ಅವನಿಗಂತೂ ತುಂಬಾ ನೆಸೆಸರಿ ಇತ್ತು. ಇನ್ನು ಸಿರಿಗೆ ಅಂದರೆ ಇವಾಗಲೇ ಏನು ಅವಶ್ಯಕತೆ ಇರಲಿಲ್ಲ, ಫ್ಯೂಚರಲ್ಲಿ ತೊಗೊಳ್ಳೋಣ ಅಂತ ಇದ್ದಿದ್ದು. ಬಟ್ ಲಕ್ಕಿಗೋಸ್ಕರ ತೊಗೊಂಡ್ವಿ. ಅಂದರೆ ಅವನು ಜೋಕಾಲಿ ಅಭ್ಯಾಸ ಆಗಿರೋದ್ರಿಂದ ಅವನಿಗೆ ಬೇಕೇ ಬೇಕು. ಓಪನ್ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು. ಸೊ ನಮ್ಮಮ್ಮ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನನಗೆ ಗಂಜಿ ಮಾಡಿಕೊಟ್ರು. ಗಂಜಿ ಕುಡಿದ್ಬಿಟ್ಟು ನಾನು ಪಾಪು ಇಬ್ಬರೂ ನೋಡ್ಕೊತಾ ಇದ್ದೆ. ಯಾಕೆ ಅಂತಂದರೆ ಅಮ್ಮ ಇಲ್ಲಿ ಕೆಲಸಗಳನ್ನೂ ಮಾಡ್ಕೋಬೇಕು, ಪಾಪುನೂ ನೋಡ್ಕೋಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಪಾಪುನ ಇಬ್ಬರೂ ನೋಡ್ಕೋತೀನಿ, ನೀವೇನು ಅಡುಗೆ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅಮ್ಮ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾಯಿದ್ರು. ಇನ್ನು ಅಪ್ಪು ಅಂತೂ ನನಗೇನಾದರೂ ಸಣ್ಣ ಪುಟ್ಟ ಹೆಲ್ಪ್ ಇತ್ತು ಅಂತಂದರೆ ಅದನ್ನೆಲ್ಲ ಮಾಡಿಕೊಡ್ತಿದ್ದ. ನನಗೂ ಕೂಡ ಅವನು ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲೂ ನನ್ನ ಜೊತೇಲಿ ಇರ್ತಾನಲ್ವ, ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾವು ಹಿಂದಿನ ದಿನ ಫೋಟೋಶೂಟ್ಗೆ ಅಂತ ಅಂದ್ಬಿಟ್ಟು ಏನೋ ಫ್ಲವರ್ಸ್ನೆಲ್ಲ ಯೂಸ್ ಮಾಡಿದ್ವಿ. ಅದನ್ನು ನಾನು ನಮ್ಮ ಅಮ್ಮನ ಮನೆಯಿಂದ ತರಿಸ್ಕೊಂಡಿದ್ದೆ. ಸೊ ಅದು ನನಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ವಾಪಸ್ ಕೊಟ್ಟು ಕಳ್ಸೋದೇನು ಬೇಡ, ಅಲ್ಲಿ ತುಂಬ ಇದೆ ಅಂತ ಅಂದ್ಬಿಟ್ಟು ಇದನ್ನು 2 ಕಲರ್ ಹಾಗೆ ಇಟ್ಕೊಂಡೆ. ಜೊತೆಗೆ ನಾನು ಮೀಶೋಯಿಂದ ಒಂದು ಗ್ರೀನ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಥರ ಕೂಡ ಒಂದು ಆರ್ಡರ್ ಮಾಡಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫೋಟೋಶೂಟ್ಗಂತೂ ತುಂಬಾ ಹೆಲ್ಪ್ ಆಯಿತು ಅದು. ಆ್ಯಕ್ಚುಲಾಗಿ ನಾನು ಬೇರೆ ಥರ ಫ್ರಾಕ್ ಎಲ್ಲ ಹಾಕಿ, ಅಂದರೆ ನಾವು ಯಾವ್ದು ಹೊಸ ಫ್ರಾಕ್ ತೊಗೊಂಡು ಬಂದಿದ್ವಿ ಅದನ್ನು ಹಾಕಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅದು ಆಗಲೇ ಇಲ್ಲ ಕೊನೆಗೂ. ಆಮೇಲೆ ಜೀವನ ಹೇಳಿದ್ರು ಹೋಗ್ಲಿ ಬಿಡು, ನೆಕ್ಸ್ಟ್ ಮಂತ್ ಅದನ್ನು ಹಾಕಿ ಫೋಟೋಶೂಟ್ ಮಾಡೋಣ, ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು ಅಂತ. ಸರಿ ಅಂತ ಆಮೇಲೆ ಸುಮ್ಮನೆ ಆಗಿದ್ದಾಯಿತು. ಆಮೇಲೆ ಲೇಟ್ ಕೂಡ ಆಗಿತ್ತಲ್ವ, ಇನ್ನು ನಮಗೆ ಅಷ್ಟೊಂದೆಲ್ಲ ಸುಸ್ತಾಗಿ ಹೋಗಿತ್ತು. ಇನ್ನು ಮಗುಗೆ ಯಾಕೆ ಸುಮ್ಮನೆ ಹಿಂಸೆ ಮಾಡೋದು ಅಂತಲೂ ಕೂಡ ಸುಮ್ಮನೆ ಆಗೋಗ್ಬಿಟ್ವಿ. ಸೊ ಇವಾಗ ಅದು ಏನು ಕ್ರೆಡಲ್ ಆರ್ಡರ್ ಮಾಡಿದ್ದೆ, ಅದು ರಿಸೀವ್ ಆಗಿತ್ತಲ್ಲ, ಇವಾಗ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಮೇಯ್ನಾಗಿ ಇದನ್ನು ನಾನು ತರಿಸಿದ್ದು ಲಕ್ಕಿಗೋಸ್ಕರ. ಮೊದಲೇ ಹೇಳ್ದಾಗೆ ಅವನು ತೊಟ್ಲು ಇಲ್ಲ ಅಂತಂದರೆ ಮಲ್ಗಲ್ಲ, ಅವನು ಫುಲ್ ಅಭ್ಯಾಸ ಆಗಿಬಿಟ್ಟಿದ್ದಾನೆ. ಅಮ್ಮನ ಮನೆಯಲ್ಲೂ ಕೂಡ ಅಷ್ಟೇ ಸೀರೆನ ಕಟ್ಟಿದ್ದಾರೆ, ಅಂದರೆ ಜೋಲಿಗೆ ಅಂತ. ಸೊ ಅದರಲ್ಲೇ ಅವನು ಮಲ್ಕೊಳ್ಳೋದು. ಇನ್ನು ನಮ್ಮ ಮನೆಯಲ್ಲಿ ಆ ಥರ ಉಕ್ಕೆಲ್ಲ ಇಲ್ದಿರೋ ಕಾರಣ ನಮ್ಮ ಮನೆಯಲ್ಲಿ ಸೀರೆ ಎಲ್ಲೂ ಕಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿ ತರಿಸಿದ್ದು. ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಪರ್ಸ್ನಲಿ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇವಾಗ ನಾನು ಎಲ್ಲನೂ ಹ್ಯಾಂಡಲ್ ಏನು ಫಿಕ್ಸ್ ಮಾಡಬೇಕಾಗಿತ್ತು ಎಲ್ಲನೂ ಫಿಕ್ಸ್ ಮಾಡಿದ್ದಾಯಿತು. ಆ್ಯಂಡ್ ನಾನು ಫಸ್ಟೇ ಹೇಳಿದಾಗೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಡೌಟ್ ಮೇಲೇ ಆರ್ಡರ್ ಮಾಡಿದ್ದು. ಯಾಕೆಂತಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಪೇಜಸಲ್ಲಿ ನಾನು ನೋಡಿದಾಗ ಪ್ರೈಸ್ ಕೂಡ ಹೈ ಇತ್ತು, ಮತ್ತು ಅಷ್ಟೊಂದೆಲ್ಲ ಪ್ರೈಸ್ ಕೊಟ್ಟು ತೊಗೋಬೇಕು ಅನ್ನೋ ಥರ ಇರಲಿಲ್ಲ. ಯಾವುದಕ್ಕೂ ನೋಡೋಣ ಅಂತ ಅಂದ್ಬಿಟ್ಟು ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದು. ಬಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವನ್ ಆ ಬಟ್ಟೆ ಏನು ನನಗೆ ರಿಸೀವ್ ಆಗಿದೆ ಅಲ್ಲ, ಅದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ.
ಜೋಲಿ ಹಾಕಿದ್ದಾಗಿತ್ತು. ಅಷ್ಟೊತ್ತಿಗೆ ಲಕ್ಕಿ ಕೂಡ ಎದ್ದ. ಸರಿ ಅವನು ಎದ್ದಿದ ತಕ್ಷಣ ನಾನು ಅವನ್ನ ಎತ್ಕೊಂಡು ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆಮೇಲೆ ಫೀಡಿಂಗ್ ಎಲ್ಲ ಮಾಡಿಸಿ ಮತ್ತೆ ಮಲ್ಕೊತಾನೇನೋ ಅಂತ ನೋಡಿದ್ವಿ. ಬಟ್ ಮಲ್ಕೊಳ್ಳಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಆಟ ಆಡಿಸ್ಕೊಂಡು ಕುತ್ಕೊಂಡಿದ್ವಿ. ಸೊ ಅವನಿರೋದಕ್ಕೆ ಒಂಥರ ನಮಗೆ ಬೇಗ ಟೈಮ್ ಪಾಸ್ ಕೂಡ ಆಗ್ತಾಯಿತ್ತು. ಮತ್ತು ಹೇಗಿದ್ರೂ ಅವನ್ನ ಒಂದ್ಸಲಿ ಜೋಕಾಲಿಗೆ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಜೋಕಾಲಿಗೆ ಹಾಕಿದ್ವಿ. ಸೊ ಅವನು ಜೋಕಾಲಿಲಿ ಹಾಕಿ ಒಂದು 2-3 ಸತಿ ತೂಗಿದ ತಕ್ಷಣ ಆರಾಮಾಗಿ ನಿದ್ದೆ ಮಾಡ್ದೆ. ಆಮೇಲೆ ಅಂದ್ಕೊಂಡ್ವಿ ಓಕೆ ತಂದಿದ್ದು ಒಂಥರ ಒಳ್ಳೆಯದೇ ಆಯಿತು. ಅದರಲ್ಲೂ ಕೂಡ ಇವತ್ತೇ ರಿಸೀವ್ ಆಗಿರೋದು ಕೂಡ ಒಳ್ಳೆಯದೇ ಆಯಿತು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇವತ್ತೇ ಆ್ಯಕ್ಚುಲಾಗಿ ಅವನು ಅವ್ರ ಅಮ್ಮನ್ನ ಬಿಟ್ಟು ಮೊದಲನೇ ದಿನ ಇರೋದು ಅಲ್ವಾ, ಹಾಗಾಗಿ ಇವತ್ತೇ ಒಂದು ಸ್ವಲ್ಪ ಜಾಸ್ತಿ ಅವನು ಅಳ್ತಾನೆ ಅನ್ನೋ ಥರ ನಮಗಿದ್ದಿದ್ದು. ಆ್ಯಂಡ್ ಅವನು ಕೂಡ ಇದು ಜೋಲಿ ಬಂದಮೇಲೆ ಜೋಲಿನಲ್ಲಿ ಮಲ್ಕೊಂಡ ಅಲ್ವಾ, ಆರಾಮಾಗಿ ಅವನು ಇದ್ದ ಅಂತಲೇ ಹೇಳ್ಬೋದು. ಏನು ಅನ್ನಿಸ್ತು ರಾಣಿ ಇವತ್ತು ಆಫೀಸ್ಗೆ ಹೋಗಿದ್ದಲ್ಲ ಪಾಪನ್ ಬಿಟ್ಟು? ಅವಳು ಬರ್ತಿತ್ತಾ? ಒಂದು ವರ್ಷದಿಂದ ನನ್ನ ಜೊತೆಲೇ ಇರ್ತದು. ಒಂದು ವರ್ಷದಿಂದ? ಹೋದ ವರ್ಷ ಇವಾಗ ಈ ಟೈಮಲ್ಲೇ ಕನ್ಫರ್ಮ್ ಆಗಿದ್ದು. ಅವಾಗಿಂದ ಲೆಕ್ಕ ಹಾಕು ನನ್ನ ಜೊತೆಲಿ ಇತ್ತು. ನಾನು ಎಲ್ಲೋಯ್ತೀನೋ ಬರ್ತಿತ್ತು. ಈಗ ಅದನ್ನ ಬಿಟ್ಟು ನಾನು ಹೋಗ್ಬೇಕು ಅಂದ್ರೆ ಆಗುತ್ತಾ? ಲಕ್ಕಿಮ್ಮ ಅವಳು ಬರ್ತಿತ್ತಾ? ಮತ್ತೆ ಸೊ ಲಕ್ಕಿಗೆ ಅಂತ ಅಲ್ಲಿ ಜೋಕಾಲಿನ ಕೂಡ ತರಿಸಿದ್ದೀನಿ. ಹೆಂಗೋ ಆರಾಮಾಗಿ ನಿದ್ದೆ ಮಾಡ್ತಾನೋ ಅನ್ನೋದ್ರಲ್ಲಿ ಏನಂತ ತಲೆನೋವಿಲ್ಲ. ಎತ್ಕೋತೀನಿ. ಟೈಮ್ ಆಯ್ತು ಮೊಮ್ಮಗು. ಹೋಗಿ ಬರ್ತೀಯ ರಾಣಿ? ಹೋಗ್ಬಿಟ್ ಬಾ. ಟಾಟಾ ಟಾಟಾ. ಬೆಲ್ಲ ಮಗನ. ಪ್ರಿಯಾಂಕಾ ಮಧ್ಯಾಹ್ನ ಒಂದು 2:30 ಹಾಗೆ ಮನೆಗೆ ಬಂದು ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸಿ ಊಟ ಮಾಡಿಕೊಂಡು ಇವಾಗ ಆಫೀಸ್ಗೆ ಹೊರಡ್ತಾ ಇದ್ದಾಳೆ. ಸೊ ಏನೇ ಆಗಿರಲಿ ಫಸ್ಟ್ ಅವ್ರ ಅಮ್ಮ ಪಾಪು ಜೊತೆಲಿದ್ದು ಪಾಪುನ ನೋಡ್ಕೊಳ್ಳೋದಕ್ಕೂ ಆಫೀಸಿಂದ ಬಂದು ಪಾಪುನ ನೋಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅವಳು ಕೂಡ ಬೇಜಾರಾಗ್ತಿದೆ ನನಗೆ ಅಂತ ಅಳ್ತಿದ್ಲು. ಆ್ಯಂಡ್ ಈ ಥರ ಇತ್ತು. ನಮಗೂ ಕೂಡ ಬೇಜಾರು ಅಂತಲೇ ಹೇಳ್ಬೋದು. ಬಟ್ ನಾವು ಆದಷ್ಟು ಚೆನ್ನಾಗೇ ನೋಡ್ಕೊಂಡಿದ್ದೀವಿ ಪಾಪುನ. ಅವನು ಬೆಳಗ್ಗೆಯಿಂದ ನಮ್ಮ ಜೊತೆಗೆ ತುಂಬ ಖುಷಿಯಾಗಿ ಚೆನ್ನಾಗಿ ಆಟ ಆಡ್ಕೊಂಡೇ ಇದ್ದ. ಸೊ ನಮಗೂ ಏನೋ ಅಂತ ಅವನ್ನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗಲಿಲ್ಲ. ಸೊ ನನ್ನ ಸಬ್ಸ್ಕ್ರೈಬರ್ ಬಂದಿದ್ದಾರೆ ಕಮ್ ಫ್ರೆಂಡು. ಸೊ ಪಾಪುಗೆ ನೋಡಿ ಎಷ್ಟು ಚೆನ್ನಾಗಿರೋದು ಫ್ರಾಕ್ ತೊಗೊಂಬಂದಿದ್ದಾರೆ. ಯಾರು ಸೆಲೆಕ್ಷನ್ ಮಾಡಿದ್ದು? ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಆ್ಯಕ್ಚುಲಾಗಿ ಎಲ್ಲರೂ ಪಿಂಕೇ ತಂದಿರೋದು. ಆಲ್ಮೋಸ್ಟ್ ಪಿಂಕ್ ಕಲೆಕ್ಷನ್ಸು. ಥ್ಯಾಂಕ್ ಯು. ಸೊ ದೀಪ ಅವರು ಬಂದಿದ್ದರು ಸಂಜೆ ಪಾಪು ನೋಡೋದಕ್ಕೆ ಅಂತ. ಅವ್ರು ಬಂದಿದ್ದಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ನಮ್ಮ ಜೊತೆನೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಹೋದರು. ಆಮೇಲೆ ನಮ್ಮಮ್ಮನೂ ಕೂಡ ಪಾಪುನ ಕರ್ಕೊಂಡು ಮನೆಗೆ ಹೋದರು. ಸೊ ಮನೆಗೆ ಹೋದ್ಮೇಲೆ ನಾನು ಅಂದ್ಕೊಂಡೆ ಅವರು ನೆಕ್ಸ್ಟ್ ಡೇ ಬರ್ತಾರೆ ಅಂತ. ಬಟ್ ಅವರು ಬರಲೇ ಇಲ್ಲ. ನಾವು ಫಸ್ಟ್ ಏನು ಮಾತಾಡ್ಕೊಂಡಿದ್ವಿ ಅಂತ ಅಂದರೆ ಬೆಳಗ್ಗೆ ಮಾಮೂಲಿ ಪ್ರಿಯಾಂಕಾ ಆಫೀಸಿಗೆ ಹೋದ್ಮೇಲೆ ನಮ್ಮ ಮನೆಗೆ ಬರೋದು. ಅದಾದಮೇಲೆ ಸಂಜೆ ಒಂದು 6 o'clock ಹಾಗೆ ಪಾಪುನ ಕರ್ಕೊಂಡು ಮನೆಗೆ ಹೋಗೋದು, ಅಂದರೆ ಅವ್ರ ಮನೆಗೆ ಹೋಗೋದು ಅಂತ ಮಾತಾಡ್ಕೊಂಡಿದ್ವಿ. ಈ ಥರ ಇದ್ದರೆ ನನ್ನನ್ನು ನೋಡ್ಕೋಬೋದು, ಆಮೇಲೆ ಪಾಪುನೂ ಕೂಡ ನಮ್ಮ ಮನೆಯಲ್ಲೇ ಇರೋದ್ರಿಂದ ನಾನು ಪಾಪುನ ಮತ್ತು ಸಿರಿ ಇಬ್ಬರೂ ಕೂಡ ನೋಡ್ಕೋಬೋದು. ನನಗೇನಂತ ಕಷ್ಟ ಆಗ್ತಿರ್ಲಿಲ್ಲ. ಜೊತೆಗೆ ಇಲ್ಲಿದ್ದರೆ ನನಗೂ ಕೂಡ ಬಾಣಂತನ ಮಾಡ್ದಂಗೆ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಸಡನ್ನಾಗಿ ಯಾಕೆ ನಮ್ಮಮ್ಮ ಮಾರನೇ ದಿನ ಅದ್ರ ನೆಕ್ಸ್ಟ್ ಡೇ ಮತ್ತು 1 week ಕಂಪ್ಲೀಟ್ ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ಕೂಡ ಮೇಂಟೈನ್ ಮಾಡ್ಕೊಳ್ಳೋದಾಗಿರ್ಬೋದು, ನೋಡ್ಕೊಳ್ಳೋದಾಗಿರ್ಬೋದು ನಮ್ಮ ಕಡೆಯಿಂದನೂ ಏನೂ ತಪ್ಪಾಗಿಲ್ಲ. ಆ್ಯಂಡ್ ಅವ್ರ ಕಡೆಯಿಂದನೂ ಏನೂ ತಪ್ಪಾಗಿಲ್ಲ. ಬಟ್ ಸಡನ್ನಾಗಿ ಬಂದಿಲ್ಲ ಆ್ಯಂಡ್ ಕೇಳಿಲ್ಲ, ಯಾಕೆ ಹೆಂಗಿದೆಯಾ ಏನು ಅಂತೆಲ್ಲ ಕೇಳಿಲ್ವಲ್ಲ ಅನ್ನೋದು ನಂಗೆ ತುಂಬಾ ಬೇಜಾರಾಗಿತ್ತು. ಆಮೇಲೆ ನಮ್ಮಪ್ಪ ಬರೋರು, ನಮ್ಮಪ್ಪ ಬಂದು ಅವರು ಪಾಪುಗೆ ಸ್ನಾನ ಮಾಡಿಸ್ಕೊಟ್ಬಿಟ್ಟು ಹೋಗೋರು. ಆಮೇಲೆ ಏನಾದರೂ ಸಿಂಕಲ್ಲಿ ಪಾತ್ರೆ ಎಲ್ಲ ಇದ್ದರೆ ಪಪ್ಪನೇ ಬಂದು ತೊಳ್ಕೊಟ್ಬಿಟ್ಟು ಹೋಗೋರು. ಅದು ಕಷ್ಟ ಆಗುತ್ತೆ ನಮ್ಮಮ್ಮಗೆ, ಅಲ್ಲೂ ಮಾಡಿ ಇಲ್ಲಿ ಮಾಡೋದು ಅಂದರೆ ಕಷ್ಟ ಆಗೇ ಆಗುತ್ತೆ ಅನ್ನೋದು ಗೊತ್ತು. ಬಟ್ ಫಸ್ಟು ನಮ್ಮಪ್ಪನೇ ಅಲ್ಲೆಲ್ಲ ಮನೆ ಕೆಲಸ ಮಾಡ್ಕೋತಿದ್ರು. ನಮ್ಮಮ್ಮ ನನ್ನೊಟ್ಟಿಗಿದ್ದು ಇಲ್ಲಿ ನನ್ನ ಜೊತೆಗೆ ಬಾಣಂತನ ಮಾಡಿಕೊಂಡು ಇದ್ದಿದ್ದು. ಸಡನ್ನಾಗಿ ಹೋದ್ರಲ್ಲ, ಅದು ಒಂಥರ ನನಗೆ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನನಗೆ ಇದಕ್ಕೆ ಹೆಂಗೆ ಕನ್ಕ್ಲೂಷನ್ ಕೊಡಬೇಕಂತ ಗೊತ್ತಿಲ್ಲ. ಬಟ್ ಬೇಜಾರಂತೂ ಇದೆ. ಅಟ್ಲೀಸ್ಟ್ ಒಂದು 2 ತಿಂಗಳಾದರೂ ನನಗೆ ಬಾಣಂತನ ಮಾಡ್ಬೋದಿತ್ತಲ್ಲ ಅನ್ನೋದು ಒಂದು. ಯಾಕೆಂದರೆ ನನಗೂ ಕೂಡ ಇನ್ನೂ ಆಪ್ರೇಷನ್ ಆಗಿರೋದು ಕಂಪ್ಲೀಟಾಗಿ ಕ್ಯೂರ್ ಆಗಿಲ್ಲ. ನನಗೂ ಕೂಡ ಪ್ರಾಪರಾಗಿ ನಡೆಯೋಕ್ಕಾಗಲ್ಲ. ಆ್ಯಂಡ್ ಎಲ್ಲ ಕೆಲಸಗಳು ನನಗೆ ನಾನೇ ಮಾಡ್ಕೊಳಕ್ಕಾಗಲ್ಲ. ಆ ಬೇಜಾರಿಗೂ ನಿದ್ದೆ ಇಲ್ದಿರೋದಕ್ಕೂ ಜೊತೆಗೆ ಫ್ರಸ್ಟ್ರೇಷನ್ ಎಲ್ಲದಕ್ಕೂ ಸೇರಿ ನನಗೆ ತುಂಬಾ ಜಾಸ್ತಿ ಸ್ಟ್ರೆಸ್ ಆಗ್ತಿತ್ತು, ಅಳು ಬರ್ತಿತ್ತು.
ನನ್ನನ್ನು ನಾನು ಹೇಗೆ ನನ್ನೊಂದು ಹತೋಟಿಗೆ ತೊಗೋಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ಅಳು ಬರೋದು, ಕಾರಣನೇ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ರೂ ಅಳು ಬರೋದು. ಮತ್ತು ಯಾರಾದರೂ ಕಾಲ್ ಮಾಡಿದಾಗ ಯಾಕೆ ನಿಮ್ಮಮ್ಮ ಬಂದಿಲ್ಲ ಅಂತ ಅವ್ರು ಕೇಳಿದ್ರೆ ಸಾಕು ಅಳು ಬರೋದು. ಜಸ್ಟ್ ಯಾರಾದರೂ ಈ ಥರ ಏನಾರು ಹೇಳಿದ್ರು ಸಾಕು ಅಳು ಬರ್ತಾಯಿತ್ತು ನನಗೆ. ಹಾಗಾಗಿ ಅದೊಂಥರ ಹತ್ತನೇ ಒಂದು ವಾರ ಎಲ್ಲ ನನಗೆ ಫುಲ್ ತಲೆನೋವೇ ಬಂದುಬಿಟ್ಟಿತ್ತು. ಆ್ಯಂಡ್ ನಾನೇ ಆಮೇಲೆ ನಮ್ಮ ಅಮ್ಮನ ಹತ್ರ ಹೇಳಿದೆ, ನೀನು ಇರ್ಬೋದಿತ್ತಲ್ಲ ನಮ್ಮ ಮನೆಯಲ್ಲಿ, ಯಾಕೆ ಹೋದೆ, ಏನು ರೀಸನು, ಏನಾಯಿತು ಅಂಥದ್ದು ಅಂತ. ಆಮೇಲೆ ನಮ್ಮಮ್ಮ ಅಲ್ಲೂ ಮಾಡಬೇಕು ಇಲ್ಲೂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಕಣಮ್ಮ, ತಲೆ ಕೆಡಿಸ್ಕೋಬೇಡ ಬಿಡು, ನಾನು ಊಟ ತಿಂಡಿ ಎಲ್ಲ ಅಲ್ಲಿಂದನೇ ಮಾಡಿಕೊಟ್ಟು ಕಳಿಸ್ತೀನಿ, ನೀನೇನೂ ಮಾಡ್ಕೋಬೇಡ ಅಂತ ಹೇಳಿದ್ರು. ಊಟ ತಿಂಡಿ ಪ್ರಶ್ನೆ ಅಲ್ಲ, ಬಟ್ ಏನೇ ಆಗಿರಲಿ ನನ್ನ ಜೊತೆಲಿದ್ದು ಅವ್ರು ನೋಡ್ಕೋಬೋದಾಗಿತ್ತು ಅನ್ನೋದು ಒಂದೇ ನನಗಿದ್ದಿದ್ದು. ಬಟ್ ಓಕೆ ಫೈನ್, ಅವರು ಕಷ್ಟನೂ ನಾನು ಅರ್ಥ ಮಾಡ್ಕೋಬೇಕಲ್ವ. ಸರಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ಸೊ ಇದನ್ನು ತುಂಬ ಜನ ಕೇಳ್ತಿದ್ರಿ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋನಲ್ಲೇ ನಾನು ಆನ್ಸರ್ನ ಮಾಡಿದೆ. ನನಗೆ ಯಾರೂ ಇಲ್ಲ, ಎಲ್ಲರೂ ಇದ್ದು ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಹೇಳಿದಾಗ ಯಾಕೆ ನೀವು ಈ ಥರ ಹೇಳಿದ್ದೀರಾ ಅಂತಲೂ ಕೇಳಿದ್ರಿ. ಆ ಟೈಮಲ್ಲಿ ಅಲ್ವಾ, ಏನೇ ಆಗಿರಲಿ ಮನಸ್ಸು ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ನನ್ನ ಸ್ಥಾನದಲ್ಲಿ ನಿಂತು ನೀವು ಯೋಚನೆ ಮಾಡಿದ್ದಿದ್ರೆ ಆಗ ಅರ್ಥ ಆಗ್ತಿತ್ತು. ಯಾಕೆ ಅಂತಂದರೆ ಇವಾಗ ನನ್ನ ಕೆಲಸ ನಾನೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಜಸ್ಟ್ ಆಪ್ರೇಷನ್ ಆಗಿ 1 ತಿಂಗಳಾಗಿದೆ ಅಷ್ಟೇ. ಅದರಲ್ಲೂ ಕೂಡ ನಾನು ಹಾಸ್ಪಿಟ್ಲಲ್ಲೇ 4 ದಿನ ಇದ್ದೆ. ನನಗೆ ಕರೆಕ್ಟಾಗಿ 1 ತಿಂಗಳೂ ಬಾಣಂತನ ಮಾಡಲಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು, ಆ ಫ್ರಸ್ಟ್ರೇಷನ್ ಇತ್ತು. ಜೊತೆಗೆ ಯಾರಾದರೂ ಕಾಲ್ ಮಾಡಿದಾಗ ಏನಾರು ಹೇಳ್ತಿದ್ರಲ್ಲ, ಅವ್ರುಗಳ ಮಾತು ನನಗೆ ಒಂಥರ ತುಂಬ ಜಾಸ್ತಿ ಬೇಜಾರಾಗೋದು. ಹೌದಲ್ವಾ, ಅವ್ರು ಹೇಳೋದು ಕರೆಕ್ಟ್ ಅಲ್ವಾ, ನಮ್ಮಮ್ಮ ಅಟ್ಲೀಸ್ಟ್ 1-2 ತಿಂಗಳಾದರೂ ಮಾಡ್ಬೋದಾಗಿತ್ತಲ್ವಾ ಅನ್ನೋದು ನನಗೆ ಯೋಚನೆ ಬರ್ತಿತ್ತು. ಹಾಗಾಗಿ ನಾನು ಆ ಥರ ಮಾತಾಡಿದ್ದೀನಿ. ಮತ್ತು ಇನ್ನೂ ಒಬ್ಬರು ಯಾರೋ ಕಮೆಂಟ್ ಮಾಡಿದರು, ನಿಮ್ಮಮ್ಮ ಹಾಸ್ಪಿಟಲಲ್ಲೂ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಬಂದಿರಲಿಲ್ಲ, ಆ್ಯಂಡ್ ಇವಾಗಲೂ ಕೂಡ ಅಷ್ಟೇ 1 ತಿಂಗಳೂ ನಿಮಗೆ ಕರೆಕ್ಟಾಗಿ ಬಾಣಂತನ ಮಾಡಿಲ್ಲ. ಸೊ ಎಲ್ಲನೂ ನೋಡಿದ್ರೆ ನಿಮಗೆ ನಿಮ್ಮಮ್ಮನಿಗೆ ನಿಮ್ಮ ಮೇಲೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ, ಹಾಗಾಗಿ ಅಂತ. ಸೊ ನನಗೆ ಆ ಕಮೆಂಟ್ ನೋಡಿ ಅಲ್ವಾ ತುಂಬಾ ಅಳು ಬಂದ್ಬಿಡ್ತು. ಹೌದಾ, ಆ ಥರ ಅನಿಸ್ತಿದ್ಯಾ, ನಮ್ಮಮ್ಮ ಆ ಥರ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರಾ ಅನ್ನೋ ಥರ. ಬಟ್ ಆಮೇಲೆ ನಾನೇ ನಮ್ಮಮ್ಮನ ಕೇಳಿದೆ, ಮಮ್ಮಿ ನೀನು ಈ ಥರ ಏನಾದರೂ ನನಗೆ ಇಷ್ಟ ಇಲ್ದಿರೋ ಕಾರಣ ನನಗೆ ಈ ಥರ ಬಂದಿರಲಿಲ್ವ ಹಾಸ್ಪಿಟ್ಲಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ, ಅದಕ್ಕೆ 1 ತಿಂಗಳು ನೀನು ಕರೆಕ್ಟಾಗಿ ಬಾಣಂತನ ಮಾಡಿಲ್ವಾ ಅಂತ ನಾನು ಡೈರೆಕ್ಟಾಗೇ ಕೇಳಿದೆ. ಆ್ಯಂಡ್ ಆ ಸಿಚುಯೇಷನ್ ಅಲ್ವಾ, ನನ್ನ ತಲೆಯಲ್ಲಿ ಯಾಕೆ ಆ ಥರ ಬಂತು ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ರೀಸನ್ ಗೊತ್ತಿತ್ತು, ಆದರೂ ನನ್ನ ತಲೆಗೆ ಯಾಕೆ ಆ ಥರ ಯೋಚನೆ ಬಂತು ಅಂತ ಗೊತ್ತಿಲ್ಲ. ನಮ್ಮಮ್ಮ ಇವಾಗ ಪ್ರಿಯಾಂಕಾನೂ ಇದ್ಲು, ಲಕ್ಕಿ ಇದ್ದ, ಅವರಿಬ್ಬರೂ ಕೂಡ ನೋಡ್ಕೋಬೇಕಾಗಿತ್ತು ನನಗೆ ಆಪ್ರೇಷನ್ ಆಗಿರೋ ಟೈಮಲ್ಲಿ. ಆವಾಗ ಅವಳು ಕೂಡ ಬಾಣಂತಿ, ಅವಳಿಗೂ ಕೂಡ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿಕೊಡ್ಬೇಕಾಗಿತ್ತು. ಆ್ಯಂಡ್ ನನಗೂ ಕೂಡ ಮನೆಯಿಂದ ಅಡುಗೆ ಮಾಡಿ ಕೊಟ್ಟು ಕಳಿಸ್ಬೇಕಾಗಿತ್ತು. ಎಲ್ಲ ಸಿಚುಯೇಷನ್ಸ್ ನನಗೂ ಗೊತ್ತಿದ್ರು ಯಾಕೆ ನಾನು ಆ ಥರ ಯೋಚನೆ ಮಾಡಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನನಗೇನು ಹಾಸ್ಪಿಟ್ಲಲ್ಲಿ ನಾನು ಒಬ್ಬಳೇ ಇರಲಿಲ್ಲ, ನನ್ನ ಜೊತೆಲಿ ನಮ್ಮ ಅಜ್ಜಿ ಇದ್ದರು. ನನ್ನ ಜೊತೆಲಿದ್ದು ಅವ್ರು ನನ್ನನ್ನು ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಮನೆಗೆ ಬಂದಮೇಲೂ ಕೂಡ ಅಷ್ಟೇ ನಮ್ಮಮ್ಮ ನನಗೆ ಬಾಣಂತನ ಎಲ್ಲ ಚೆನ್ನಾಗೇ ಮಾಡಿಕೊಟ್ರು. ಬಟ್ ಈಗ ಯಾರಾದರೂ ಕಾಲ್ ಮಾಡ್ತಾರಲ್ವ, ಅವ್ರು ಏನಾದ್ರು ಹೇಳೋವಾಗ ನನಗೊಂಥರ ಬೇಜಾರಾಗಂಗೆ ಹೇಳ್ಬಿಡ್ತಾರೆ. ಆ ಟೈಮಲ್ಲಿ ನನಗೂ ಕೂಡ ಬೇಜಾರಾಗಿ ನಾನು ಕೂಡ ನಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿರೋದು ಇದೆ. ಅಂದರೆ ಇದ್ದು ನೋಡ್ಕೋಬೋದಾಗಿತ್ತಲ್ವ ನನ್ನ, ಇಷ್ಟು ಬೇಗ ಯಾಕೆ ಹೋದರು ಅವರು, ಅಟ್ಲೀಸ್ಟ್ 1 ತಿಂಗಳು ಕರೆಕ್ಟಾಗಿ ಮಾಡಲಿಲ್ಲ. ನಾನು 4 ದಿನ ನಾನು ಹಾಸ್ಪಿಟಲಲ್ಲಿ ಇದ್ದೆ, ಅದಾದಮೇಲೆ ನಾನು ಬಂದಿದ್ದು. ಸೊ ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಕರೆಕ್ಟಾಗಿ 1 ತಿಂಗಳೂ ನನಗೆ ಬಾಣಂತನ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿತ್ತು ಅಷ್ಟೇ. ಸೊ ಏನೋ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು, ಹೇಳ್ಕೊಂಡಿದ್ದೀನಿ. ಇದರಲ್ಲಿ ನಮ್ಮ ಅಮ್ಮನ ತಪ್ಪು ಇಲ್ಲ, ಯಾಕಂತಂದರೆ ಇವಾಗ ಪ್ರಿಯಾಂಕಾನು ಲಕ್ಕಿ ಇಬ್ಬರೂ ಕೂಡ ನೋಡ್ಕೋಬೇಕು, ಆ್ಯಂಡ್ ನನ್ನೂ ಕೂಡ ನೋಡ್ಕೋಬೇಕು ಅಂತಂದರೆ ಕಷ್ಟ ಆಗೇ ಆಗುತ್ತೆ. ಇಲ್ಲೇ ಬಂದು ಇಬ್ಬರೂ ಕೂಡ ನೋಡ್ಕೊಳ್ಳಿ ಅಂತ ಹೇಳಿದ್ವಿ, ಬಟ್ ಏಕೋ ಗೊತ್ತಿಲ್ಲ ಅವರು ಬರಲಿಲ್ಲ. ಆ್ಯಂಡ್ ಪರವಾಗಿಲ್ಲ, ಅದರಲ್ಲಿ ಏನೋ ಒಂದು ರೀಸನ್ ಇರುತ್ತೆ ಅಂತಲೇ ಅಂದ್ಕೊಳ್ತೀನಿ. ಬಟ್ ಕಾರಣ ಕೇಳಿದಾಗ ಅಥವಾ ಏನಾದರೂ ಪ್ರಾಬ್ಲಮ್ಮ ಏನು ಅಂತ ಕೇಳಿದಾಗ ಅವ್ರು ಏನೂ ಹೇಳಲಿಲ್ಲ. ಬಟ್ ಪರವಾಗಿಲ್ಲ, ಎಲ್ಲದಕ್ಕೂ ಏನೋ ಒಂದು ಕಾರಣ ಇದ್ದೇ ಇರುತ್ತೆ, ಅದು ಎಲ್ಲನೂ ಹೇಳ್ಕೋಬೇಕಂತನೂ ಇರಲ್ಲ. ಬಟ್ ನೀವೆಲ್ಲರೂ ಕೂಡ ಕೇಳ್ತಿದ್ರಿ ಅಂತ ಅಂದ್ಬಿಟ್ಟು ನಾನು ಇರೋದನ್ನೇ ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ. ಆ್ಯಂಡ್ ಇನ್ನು ಮುಂದೆನೂ ಕೂಡ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಿ, ನಾನು ಬಾಣಂತನ ನಾನೇ ಮಾಡ್ಕೊತೀನಿ. ಆದಷ್ಟು ಬಿಸಿನೀರು ಎಲ್ಲ ಯೂಸ್ ಮಾಡಿ, ನೀವು ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ತಣ್ಣೀರೆಲ್ಲ ಜಾಸ್ತಿ ಯೂಸ್ ಮಾಡ್ಕೋಬೇಡಿ ಅಂತ ಕೂಡ ಹೇಳ್ತಿದ್ರಿ. ಸೊ ನಂಗೆ ತುಂಬಾ ಖುಷಿ ಆಯಿತು ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿದ್ದು. ಆ್ಯಂಡ್ ಮೋರ್ ಓವರ್ ನಾನು ಒಬ್ಬಳೇ ಅಲ್ಲ, ನನ್ನ ಥರನೇ ಎಷ್ಟೊಂದು ಜನ ಇರ್ತಾರೆ, ಅವರು ಕೂಡ ಯಾರ ಹೆಲ್ಪು ಇಲ್ಲದಂತೆ ಅವ್ರ ಬಾಣಂತನ ಅವರೇ ಮಾಡ್ಕೊತಾ ಇರ್ತಾರೆ. ಆ್ಯಂಡ್ ಮೋರ್ ಓವರ್ ನಾನು 1 ತಿಂಗಳಾದರೂ ರೆಸ್ಟ್ ಮಾಡಿದ್ದೀನಿ. ಬಟ್ ತುಂಬ ಜನಕ್ಕೆ ಆ ಒಂದು ಅದೃಷ್ಟನೂ ಇರಲ್ಲ ಅಷ್ಟೇ. ನಾನು ಆ ಥರ ನಾನು ಸ್ಟ್ರಾಂಗ್ ಆಗಿದ್ದೀನಿ. ಬಿಕಾಸ್ ಅಳ್ಕೊಂಡು ಅದು ನನಗೆ ಎಷ್ಟು ನೋವಾಗಿತ್ತು ಅನ್ನೋದು ನನಗೆ ಗೊತ್ತು. ನಾನು ತುಂಬ ಹೆಡ್ಡೇಕ್ ಬಂದು ನೈಟೆಲ್ಲ ನರಳಾಡಿರೋದು ಇದೆ. ಸೊ ಸುಮ್ಮನೆ ಅಳೋದ್ರಲ್ಲೂ ರೀಸನ್ ಇಲ್ಲ, ಆ್ಯಂಡ್ ಇದೇ ಅಲ್ವಾ ರಿಯಾಲಿಟಿ. ಸೊ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಸುಮ್ಮನೆ ಆಗೋಗ್ಬಿಡ್ಬೇಕು ಅಷ್ಟೇ. ಸೊ ನಾನು ಅದಕ್ಕೋಸ್ಕರನೇ ಸುಮ್ಮನೆ ಆಗಿದ್ದೀನಿ. ಇವತ್ತಿನ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.